ನಮ್ ಗಾಯತ್ರಕ್ಕ ದೇವ್ರ ಜೊತೆ ವಿಲೀನ ಆಗಿ ತುಂಬಾ ವರ್ಷ ಆದ್ರೂ ನಮಗೋಸ್ಕರ, ಮುಖ್ಯವಾಗಿ ಹೆತ್ತ ಮಗ ವಿಶಾಲ್ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಿಕ್ಕೆ ಆಗಾಗ ಬರ್ತಿರ್ತಾರೆ ಅಂತ ನಾವೆಲ್ಲರೂ ಸೆಂಟಿಮೆಂಟಲ್ ಆಗಿ ಸಂತೋಷ ಪಡ್ತಿರ್ಬೇಕಾದ್ರೆ ನೀನು ಲಾಜಿಕ್ ನೋಡ್ಕೊಂಡು ಮ್ಯಾಜಿಕ್ ಮಾಡಿ ನಮ್ಮನ್ನ ಹರ್ಟ್ ಮಾಡಿದ್ರೆ ನಿನಗೊಂದು ಗತಿ ಕಾಣಿಸ್ತೀನಿ. ಹುಷಾರ್. ಅರ್ಥ ಆಯ್ತು ಆಂಟಿ. ಐ ಆಮ್ ವೆರಿ ಸಾರಿ. ನನಗಲ್ಲ, ವಿಶಾಲ್ಗೆ ಹೇಳು. ಐ ಆಮ್ ಸಾರಿ ವಿಶಾಲ್. ಹಲೋ ಸಖಿ, ಇವಾಗ ಹೊರಡು. ವಿಮೆನ್ಸ್ ಡೇ ದಿನ ಹೊಡಿಸ್ಕೊಂಡಿರೋ ಸೆಲೆಬ್ರಿಟಿ ಅಂತ ಹೆಸರು ತಗೊಂಡಿಲ್ಲ, ಹೋಗು. ಏ ಛೆ. ಸಕ್ಕಿ, ನೀನ್ ಬೇಜಾರು ಮಾಡ್ಕೋಬೇಡ. ನಮ್ಮಮ್ಮ ಹೊಡೆದಿದ್ದ ಫೋರ್ಸ್ಗೆ ನಿನ್ ಕೆನ್ನೆ ಊದಿದ್ಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದರಿಂದ ನಿನ್ಗೆ ಒಳ್ಳೇದಾಗತ್ತೆ. ಎಷ್ಟು ಎಷ್ಟು ಅಂತ ಹೇಳಕ್ಕಾಗಲ್ಲ. ಸರಿ, ನೀನ್ ಮೊದಲು ಹೇಳು, ಏನ್ ಮ್ಯಾಜಿಕ್ ಮಾಡ್ದೆ? ನಿಜವಾಗ್ಲೂ ಆತ್ಮಗಳು ಕಾಣಿಸುತ್ವಾ? ಸ್ಕೆಚ್ ನೋಡಿದ್ಯಲ್ಲ? ಅಫ್ಕೋರ್ಸ್ ಡಾರ್ಲಿಂಗ್, ಬಟ್ ಹೌ? ಸೈನ್ಸ್ ಜೊತೆ ಮಿರಾಕಲ್ ಮಾಡ್ಬೋದು. ಹಾಗಾದ್ರೆ ನಮ್ ದೊಡ್ಡಮ್ಮ ಇಲ್ಲೇ ಸುತ್ತಾಡ್ತಿದಾರಾ? ಡೌಟೇ ಇಲ್ಲ. ನನಗೂ ಕನ್ಫರ್ಮೇಶನ್ ಸಿಕ್ಕಿದೆ. ಅದು ಸಖಿಯಿಂದಾನೇ ಸಾಧ್ಯ ಆಗಿದ್ದು. ಸಖಿ, ಇತ್ತಗೋ. ನಾನು ಹೇಳಿಲ್ವಾ ಅಮ್ಮ ಹೊಡಿತಾರೆ ಮತ್ತೆ ಗಿಫ್ಟು ಕೊಡ್ತಾರೆ ಅಂತ? ಈ ತರ ಚಿಕ್ಕ ಚಿಕ್ಕ ಗಿಫ್ಟ್ನ ಇಸ್ಕೊಳ್ಳೋ ಅಭ್ಯಾಸ ನನಗೆಲ್ಲ ಆಂಟಿ. ಬೆರಳಲ್ಲಿ ಹಾಕೊಳ್ಳೋದಕ್ಕಿಂತ ಕೈ ಮುಷ್ಟಿಲ್ ಹಿಡ್ಕೊಳ್ಳೋಂಥದ್ದು ಬೇಕು. ನಾನು ಏಟನ್ನ ತಡ್ಕೊಂಡು ನಿಂತ್ಕೊಂಡೆ. ನಿನ್ನನ್ನು ಯಾವ ಸ್ಥಾನದಲ್ಲಿ ನಿಲ್ಲಿಸ್ತೀನಿ ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಆಂಟಿ. ನನ್ನ ಮಗನ ಹತ್ರ 2 ನಿಮಿಷ ಮಾತಾಡಬೇಕಿತ್ತು. ಓ ಓಕೆ ಆಂಟಿ, ಬಾಯ್ ಡಾರ್ಲಿಂಗ್. ಅಮ್ಮ, ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಗಾಯತ್ರಿ ದೊಡ್ಡಮ್ಮ ನಯನಿಗೆ ಕಾಣಿಸ್ತಿದ್ದಾರೆ ಅಂತಂದ್ರೆ ಕಾಣಿಸೋದಷ್ಟೇ ಅಲ್ಲ, ಮಾತಾಡ್ತಾ ಇದ್ದಾರೆ, ಚರ್ಚೆನೂ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾನು ಎಷ್ಟೇ ಪ್ಲಾನ್ ಮಾಡಿ ಒದ್ದಾಡಿದ್ರೂ ಗಾಯತ್ರಿ ದೇವಿ ಶಕ್ತಿ ನಯನಿ ಯುಕ್ತಿ ಜೊತೆ ಸೇರಿ ಅದನ್ನು ಹಾಳು ಮಾಡ್ತಿತ್ತು. ಆತ್ಮಬಲವಾಗಿ ದೊಡ್ಡಮ್ಮ, ಅಂಗಬಲವಾಗಿ ವಿಶಾಲ್ ಇರಬೇಕಾದ್ರೆ ನಯನಿನ ಎದುರಾಕೊಳ್ಳೋದಕ್ಕಾಗತ್ತಾ ಅಮ್ಮ? ಆಗ ನಾವು ತುಂಬಾ ಪ್ರಾಫಿಟ್ ಅಲ್ಲಿರೋ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ಗೆ ಹೊಡೆತ ಕೊಡಬೇಕು. ಹೇಗೆ? ನಿನ್ ಗರ್ಲ್ ಫ್ರೆಂಡ್ ಸಖಿ. ಈ ವಿಷಯದಲ್ಲಿ ಸಖಿನ ಯೂಸ್ ಮಾಡ್ಕೋಬೇಕು. ಪ್ರತಿಫಲವಾಗಿ ಅಷ್ಟೋ ಇಷ್ಟೋ ಕೊಟ್ರಾಯ್ತು. ನನ್ನ ಗರ್ಲ್ ಫ್ರೆಂಡ್ ಮಮ್ಮಿ ಅಲ್ಲ, ನಾನು ಅವಳನ್ನ ಲೈಫ್ ಪಾರ್ಟ್ನರ್ ಮಾಡ್ಕೋಬೇಕು ಅಂತಿದ್ರೆ ನೀವು ಉಪಯೋಗಿಸ್ಕೊಳ್ಳೋಣ ಅಂತಿದ್ದೀರಲ್ಲ. ಏ ವಲ್ಲಭ, 5,500 ಕೋಟಿ ಆಸ್ತಿನ ಆವೇಶದಿಂದ ಅಲ್ಲ, ಆಲೋಚನೆಯಿಂದ ನಮ್ದಾಗಿಸ್ಕೋಬೇಕು. ಗಾಯತ್ರಿ ದೇವಿ ಜಾಡನ್ನ ಕಂಡು ಹಿಡ್ದಿರೋ ಸಖಿನ
ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ನಯನಿನ ಹೊಸ್ಕಿ ಬಿಸಾಕ್ಬೋದು. ನನ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ನಾನೇನು ಹಳ್ಳಿ ಗುಗ್ಗು ಅಲ್ಲ. ನಾನೇ ಪ್ಲಾನ್ ಕೊಟ್ಟು ಆ ಪ್ಲಾನ್ನ ಇಂಪ್ಲಿಮೆಂಟ್ ಮಾಡ್ತೀನಿ. ನನ್ನ ಪತಿ ದೇವ್ರು ಇವತ್ತಿಡೀ ದಿನ ಅವ್ರ ಅಮ್ಮನ ಜೊತೆನೇ ಇದ್ದಾರೆ. ಐ ಲವ್ ಯು ನಾನಿ. ಇದ್ದಕ್ಕಿದ್ದಾಗೆ ನೀವು ಹೀಗೆಲ್ಲ ಅಂದರೆ ನಂಗೆ ಏನು ಹೇಳಬೇಕು ಗೊತ್ತಿಲ್ಲ ಯಜಮಾನ್ರೆ. ನನಗಿದನ್ನು ಹೇಳಕ್ಕೆ ಬರ್ದೇ ಹೋದರೂ ನನ್ನ ಮನ್ಸಿಗೆ ಮಾತ್ರ ಖುಷಿ ಆಯಿತು. ನೀನು ಅಷ್ಟೇ. ಐ ಲವ್ ಯು ನೋ. ಮುದ್ದು ಮುದ್ದಾಗಿ ಮಾತಾಡೋ ನನ್ನ ಗಂಡ ಈ ಮಾತು ಹೇಳಿದಾಗ ನಾನು ಅದನ್ನೇ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ. ಯಜಮಾನ್ರೆ, ಯಜಮಾನ್ರೆ ಏನ್ ಮಾಡ್ತಿದ್ದೀರಾ? ಯಜಮಾನ್ರೆ ಎದ್ದೇಳಿ. ನಾನಿ, ಸ್ವಲ್ಪ ಹೊತ್ತೇನು ಮಾತಾಡ್ದೆ ಹಾಗೆ ಇರೋ. ನನ್ನ ಚಿಕ್ಕ ವಯಸ್ಸಲ್ಲಿ ಅಂದರೆ ಸುಮಾರು 4 ವರ್ಷ ಅನ್ಸುತ್ತೆ, ಒಂದು ವೇಳೆ ಭಯ ಆದರೂ ಸಂತೋಷ ಆದಾಗಲೂ ಅಮ್ಮ ಅಂತ ಹೀಗೆ ಇದೇ ರೀತಿ ಅವ್ರ ಕಾಲನ್ನ ಹಿಡ್ಕೋತಿದ್ದೆ. ನಮ್ಮಮ್ಮ ವಾಸ್ತವದಲ್ಲಿ ಇಲ್ದಿದ್ರು ನಮ್ಮ ಸುತ್ತಲೂ ಇದ್ದಾರೆ ಅಂತ ನೀನು ಹೇಳ್ತಿದ್ರೆ ಮೊದಲು ನಮ್ಮವನೇ ಅಲ್ಲ ನೈನಿ. ಆದರೆ ನಿನ್ನ ನಂಬಿಕೆ, ನೀನು ತೋರಿಸೋ ಪ್ರೀತಿ, ನಿನ್ನ ಆಸೆ, ನಿನ್ನ ಆನಂದ ಎಲ್ಲ ವ್ಯಕ್ತಪಡಿಸೋದು ನೋಡ್ತಿದ್ದಾಗ ನಿನ್ನ ಮಾತ್ಯಾಕೆ ನಿಜ ಆಗಿರಬಾರ್ದು ಅಂತ ನಂಬೋದಕ್ಕೆ ಶುರು ಮಾಡಿದೆ ನಾನು. ಆ ಕ್ಷಣದಿಂದ ಅಮ್ಮನ ಪ್ರೀತಿ ನನ್ನ ಮನಸ್ಫೂರ್ತಿ ತುಂಬೋಗಿದೆ ನೈನಿ. ಇವತ್ತು ಅಮ್ಮೋರ್ ನೆರಳು ನೋಡಿದೆ ಅನ್ನೋ ಖುಷಿ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀನಿ, ನಿಮ್ಮ ಮಾತಲ್ಲಿ ಕೇಳ್ತಾ ಇದ್ದೀನಿ ಯಜಮಾನ್ರೆ. ಅಮ್ಮ ವಸ್ತುಗಳನ್ನು ನೋಡಿದ್ರೆ ಅಮ್ಮ ನೆನಪುಗಳು ನೆನಪಾಯ್ತು. ನೆನಪಿಗೆ ಬರೋ ಅಮ್ಮನ್ನ ನಿನ್ನ ನೆನಪಲ್ಲಿ ಹೇಗೆ ನೋಡ್ತೀನಿ, ಯಾವಾಗ ನೋಡ್ತೀನಿ ಅಂತ ಕಾಯ್ತಾ ಇದ್ದೆ. ನಿನ್ನಿಂದ ಇವತ್ತು ಅಮ್ಮನ ನೆರಳನ್ನ ಚಿತ್ರದ ರೂಪದಲ್ಲಿ ನೋಡಕ್ಕೆ ಸಾಧ್ಯ ಆಯಿತು. ನೀನು ಮಾತಾಡೋದು ನಿಜ. ಅಮ್ಮ ನನ್ನ ಹತ್ರ ಮಾತಾಡೋಕ್ಕೆ ಬರ್ತಾಳೆ ಅಂತ ಹೇಳಿದ ನಿಜ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಹೆಂಡತಿ ಕಾಲು ಹಿಡ್ಕೊಂಡ್ರೆ ಏನು ತಪ್ಪಿಲ್ಲ ನೈನಿ. ಈಗ ಹೇಳಬೇಕು ಅನ್ನಿಸ್ತಿದೆ ಯಜಮಾನ್ರೆ. ಐ ಲವ್ ಯು ಯಜಮಾನ್ರೆ. ನನ್ನ ಗಂಡ ದೊಡ್ಡವರಲ್ಲ, ಇವತ್ತಿಗೂ ಯಾವತ್ತಿಗೂ ಚಿಕ್ಕವರೇ.
ಏನ್ ಸಖಿ ಹಾಸಿನಿನ ಫಾಲೋ ಮಾಡು ಅಂತ ಹೇಳಿದ್ಯಾ? ನಿನ್ ಹಿಂದೆನೆ ಓಡಾಡ್ತಿದ್ದಾಳೆ. ಹೇ, ಯಾಕೆ ನನ್ನ ಫಾಲೋ ಮಾಡ್ತಿದ್ಯಾ? ಹಾ, ನನ್ ಗಂಡಂಗೆ ನೀನ್ ಬಾಲ ಅಲ್ವಾ? ನಿನಗೂ ಯಾವ್ದಾದ್ರು ಬಾಲ ಇದೆಯಾ ಅಂತ ನೋಡೋಣ ಅಂತ ಇಲ್ಲಿಗೆ ಬಂದೆ. ಎಲ್ಲಿ ತಿರುಗು. ಹೇ, ಏ ಹಾಸಿನಿ, ಏನಿದ್ ತಮಾಷೆ? ಹೋಗಿ ಕೆಲ್ಸ ನೋಡ್ಕೊ. ಅತ್ತೆ, ನವಡೇಸ್ ಈ ಸಖಿ ಗಿಕಿ ಅದ್ ಏನೇನ್ ಕೆಲ್ಸ ಮಾಡ್ತಾಳೆ ಅಂತ ನೋಡೋದೇ ನನ್ ಕೆಲ್ಸ ಆಗೋಗಿದೆ ಗೊತ್ತಾ? ನಾನು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ರೆ ತಮಾಷೆ ಮಾಡ್ತಿದ್ಯಾ? ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಸಖಿ? ಗಾಯತ್ರಿ ಆಂಟಿ ಸ್ಟ್ರಾಟಜಿ ಬಗ್ಗೆ. ಸುಮ್ನೆ ಇರಮ್ಮ ನೀನು. ಗಾಯತ್ರಿ ಅತ್ಗೆ ಯಾರು ಅನ್ಕೊಂಡಿದ್ಯಾ? ಈ ಮನೆಗೆ ದೇವತೆ. ಅಮ್ಮನವ್ರ ಗುಡಿಗೆ ಭಕ್ತರು ಹೋಗ್ಲಿಲ್ಲ ಅಂತಂದ್ರೆ ದೀಪಾರಾಧನೆಗೆ ಅಡ್ಡಿ ಆಗತ್ತೇನೋ. ಆದ್ರೆ ನಮ್ಮ ಅತ್ಗೆಗ್ ಮಾತ್ರ ಆ ಸ್ಥಿತಿ ಬರಲ್ಲ. ಯಾಕಂದ್ರೆ ಎಲ್ರ ಮನ್ಸನ್ನು ಗೆದ್ದಿರೋ ಅಂತ ದೇವತೆ ಅವರು. ಅಷ್ಟು ಒಳ್ಳೆಯವರು ಈ ಪ್ರಪಂಚದಲ್ಲಿ ಮತ್ತೆ ಹುಟ್ಟಲ್ಲ ಗೊತ್ತಾ? ಏನ್ ದುರಂದರ, ಸಡನ್ ಆಗಿ ಹೊಗಳಿಕ್ ಕೊಂಡಾಡ್ತಾ ಇದೀಯಾ? ಏನೋ ಅತ್ಗೆ, ಅದ್ ಯಾರಿಗ್ ಗೊತ್ತು? ಈ ಸುತ್ತಮುತ್ತ ಗಾಯತ್ರಿ ಅತ್ಗೆ ಎಲ್ಲಾದ್ರೂ ಬಂದಿರ್ಬಹುದೇನೋ. ಅವ್ರ ಬಗ್ಗೆ ಸ್ವಲ್ಪ ಒಳ್ಳೇದ್ ಹೇಳಿದ್ರೆ ನನಗೇನು ಪ್ರಾಬ್ಲಮ್ ಆಗಲ್ಲ ಅಂತ. ವಾರೆ ವಾ ದುರ್ದು ಆಂಟಿ, 6 ಅಡಿ ಎತ್ತರ 4 ಅಡಿ ಅಗ್ಲ ಇರೋ ನೀವು ಹೆದರ್ಕೋತಿದ್ದೀರಾ ಅಂದ್ರೆ ನಿಮ್ ಗುಂಡಿಗೆ ಎಷ್ಟ್ ಚಿಕ್ಕದು ಅನ್ನೋದು ಅರ್ಥ ಆಯ್ತು. ನಿನಗೇನಮ್ಮ, ಹೀರೋಯಿನ್ ನೀ ಫ್ರೆಂಡ್ ನೀನು. ನಿಮ್ದು ವಿಲ್ಲನ್ ತಿಲೋತ್ತಮ ಬ್ಯಾಚಾ? ಶಟ್ ಅಪ್. ಸಾರಿಯಾ, ಟೇಕ್ ಇಟ್ ಈಸಿಯಾ. ಹಾ, ವಿಮೆನ್ಸ್ ಡೇ ಆಗಿರೋದ್ರಿಂದ ಹೇಳ್ತಿದ್ದೀನಿ ಲೇಡೀಸ್. ಒಳ್ಳೆ ಬುದ್ಧಿ ಇಲ್ದೇ ಇರೋ ಗಂಡ, ಒಳ್ಳೆ ಅಡ್ಗೆ ಮಾಡಕ್ ಬರ್ದಿರೋ ಹೆಂಡತಿ ಸಂಸಾರ ಮಾಡೋಕೆ ಸಾಧ್ಯ ಇಲ್ಲ. What is she talking, aunty? ಓ, ಅರ್ಥ ಆಗ್ಲಿಲ್ವಾ? ನಿನ್ನಂತ ಹಸಿ ಕಳ್ಳೆಗೆ ಅಡ್ಗೆ ಬರ್ತಾ ಇರೋದು, ನಮ್ ದುರ್ದು ಆಂಟಿ ತರ ಕೇರ್ಲೆಸ್ ವ್ಯಕ್ತಿಗೆ ಬುದ್ಧಿ ಇಲ್ದೇ ಇರೋದು. ಈಗ ಅರ್ಥ ಆಯ್ತಾ? ಏಯ್, ಹೋಗೋ. ಗುಡ್ ನೈಟ್. ಗುಡ್ ನೈಟ್. ಸಖಿ, ಅವಳು ಹುಚ್ಚಿ. ಅವಳ ಮಾತ್ ತಲೆಗೆ ಹಚ್ಕೋಬೇಡ. ಹಾಸಿನಿ ಹಾಸ್ಯಕ್ಕೆ ನಾಳೆ ಒಂದು ಫುಲ್ ಸ್ಟಾಪ್ ಇಡ್ತೀನಿ ಆಂಟಿ. ಗುಡ್ ನೈಟ್. ಡ್ಯಾಡ್, ಫೈನಲ್ ಅಕೌಂಟ್ ಫೈಲ್ ನೀವು ಒಂದ್ಸಲ ಚೆಕ್ ಮಾಡಿ. ನೀವಿಬ್ರು ನೋಡಿದ್ಮೇಲೆ ನಾನು ನೋಡೋ ಅವಶ್ಯಕತೆ ಇಲ್ಲ ವಿಶಾಲ್. ಆರ್ಡರ್ ಕೊಡೋಕ್ಕೂ ಮುಂಚೆ ನಮಗ್ ನಿಮ್ಮ ಆಶೀರ್ವಾದ ಬೇಕು ಮಾವ. ನನ್ನಣ್ಣ ಹೆಸರಿಗೆ ಈ ಮನೆ ಯಜಮಾನ ಅಷ್ಟೇ. ಎಲ್ಲ ಅಧಿಕಾರ ನಿನ್ ಕೈಯಲ್ಲೇ ಇದೆ. ಈಗ ಆಶೀರ್ವಾದ ಹಪ್ಳ ಎಲ್ಲ ಯಾಕೆ ಬಿಡಮ್ಮ? ಚಿಕ್ಕಮ್ಮ, ವಯಸ್ಸಲ್ಲಿ ದೊಡ್ಡೋರಾಗಿರೋ ಮಾವ ಆಫೀಸ್ ಫೈಲ್ನ ಮುಟ್ಟಿದ್ರೆ ಸಾಕು, ಕೆಲ್ಸದವ್ರ ಜೀವನನೇ ಬದಲಾಗತ್ತೆ. ಅತ್ಗೇನು ದೊಡ್ಡವಳೆ ಅಲ್ವಾ? ಯಾವ್ದ್ರಲ್ಲಿ? ಹೈಟ್ ಅಲ್ಲ, ಇಲ್ಲ ಬೇರೆಯವ್ರಿಗೆ ತೊಂದರೆ ಕೊಡೋದ್ರಲ್ಲ? ಯಾವ್ದ್ರಲ್ಲಿ ಸೀನಿಯರ್ ಅಂತ ಕೇಳ್ತಿದ್ದೀನಿ. ಇನ್ನೊಂದೆರಡು ನಿಮಿಷ ತಡ್ಕೊಳ್ಳಿ. ನನ್ನ ಹೆತ್ತ ಮಗ ನಿಮ್ಮ ಆಸೆಗೆ ಆಶಯಕ್ಕೆ ಹೇಗ್ ಬೆಂಕಿ ಹಚ್ತಾನೆ ಅಂತ ನೀವೇ ನೋಡುವಿರಂತೆ. ವಿಶಾಲಾಕ್ಷಮ್ಮ ತಾಯಿ ದಯೆಯಿಂದ ಎಲ್ಲ ಒಳ್ಳೇದೇ ಆಗುತ್ತೆ. ತಗೊಳಮ್ಮ. ಅಕ್ಕ, ಯಾರೋ ಬಂದ್ರು. ನನ್ ಗಂಡ ಪಕ್ಕ ಆಲೂಗಡ್ಡೆ, ನೀವ್ಯಾರು ಉಳ್ಳಾಗಡ್ಡಿನಾ? ಎಸ್ ಮೇಡಮ್, ನಾನು ಉಳ್ಳಾಗಡ್ಡಿ, ಬೆಳೆದಿದ್ದು ಬೆಂಗಳೂರು. ನಮಸ್ತೆ ಸರ್. ಲಾಯರ್ ಸತ್ಯಮೂರ್ತಿ. ಅಂದ್ರೆ ಬರೀ ಸುಳ್ಳು ಹೇಳ್ತಾರಾ? ಏಯ್ ಸುಮ್ನೆ ಇರು. ಹಾ, ಇವ್ರನ್ ಯಾಕೆ ಕರೆಸ್ದೆ ವಲ್ಲಭ? ಕೇಸ್ ಹಾಕೋಣ ಅಂತ. ಬ್ರೋ, ಆರ್ ಯು ಓಕೆ? ವಲ್ಲಭ್, ಪಾಪ ಸ್ವಲ್ಪ ಕ್ಲಾರಿಟಿ ಕೊಟ್ರೆ ಅರ್ಥ ಮಾಡ್ಕೋತಾರೆ. ವಿಕ್ರಾಂತ್, ನಿನ್ಗೂ ಮದ್ವೆ ಆಗಿದೆ, ಖರ್ಚು ಕೂಡ ಜಾಸ್ತಿ ಆಗಿರುತ್ತೆ. ನೀನ್ ಕಾಸ್ಟ್ಯೂಮ್ ತಗೊಳ್ಳೋದಕ್ಕೆ, ನೀನ್ ಹೆಂಡತಿ ಕಾಸ್ಮೆಟಿಕ್ಸ್ ಕೊಡ್ಸೋದಕ್ಕೆ ದುಡ್ಡು ಬೇಕಲ್ವಾ? ಇವ್ರ ಹತ್ರ ಒಂದ್ 500-1000 ಇರುತ್ತೆ. ಅದಕ್ಕಿಂತ ಜಾಸ್ತಿ ನಾನು ಯಾವತ್ತೂ ನೋಡಿಲ್ಲ. ಬೇಕು ಅಂದ್ರೆ ಕೇಳಿ ಇಸ್ಕೋಬಹುದು ಸುಮನ. ಬೇಡ್ಕೋಬೇಕು.
ವಲ್ಲಭ, ಪಾಯಿಂಟಿಗೆ ಬಾ. ಯಾಕೆ ಲಾಯರ್ ಬಂದಿದ್ದಾರೆ? ಆಸ್ತಿಲಿ ಭಾಗ ಕೊಡ್ಲಿಲ್ಲ ಅಂದ್ರೆ ಕೇಸ್ ಹಾಕೋಣ ಅಂತ. ಅಯ್ಯೋ ಹುಚ್ಚ, ಆಸ್ತಿ ಎಲ್ಲ ವಿಶಾಲ್ ನೈನೇ ಹೆಸರಲ್ಲಿದೆ. ನೀನ್ ಯಾರ ಮೇಲೆ ಕೇಸ್ ಹಾಕ್ತೀಯಾ? ಗೊತ್ತು ಡ್ಯಾಡ್, ಆದ್ರೆ ವಿಶಾಲ್ ಒಬ್ನೇ ನಿಮ್ಮ ಮಗ ಅಲ್ವಲ್ಲ? ಅಲ್ಲ ಅಂತ ಯಾರು ಹೇಳಿದ್ರು ನಿನಗೆ? ವಿಶಾಲ್, ನಾನೇ ಹೇಳ್ತಿದ್ದೀನಿ, ಇವನು ಮತ್ತು ವಿಕ್ರಮ್ ತಿಲೋತ್ತಮ ಮಕ್ಕಳು. ಡ್ಯಾಡ್, ನೀವು ನಮ್ಮ ತಂದೆ ಅಲ್ಲ. ನೀನು ನನ್ನ ರಕ್ತ ಅಲ್ಲ. ಅಮ್ಮ, ಅವ್ರು ಹೇಳೋದನ್ನ ಕೇಳಿಸ್ಕೊಂಡ್ಯಾ? ನೀನೇನೋ ಅವ್ರ ಹೆಂಡತಿ ಅಂತ 20 ವರ್ಷದ ಹಿಂದೆನೇ ಅನೌನ್ಸ್ ಮಾಡಿದ್ರು. ನಾವಿಬ್ರು ಅವ್ರ ಮಕ್ಕಳಲ್ಲ ಅಂತ ಇವಾಗ ಕನ್ಫರ್ಮ್ ಮಾಡಿದ್ರು. ಮತ್ತಿನ್ಯಾಕಮ್ಮ ಇಷ್ಟು ವರ್ಷ ಇವ್ರ ಜೊತೆ ಇದೆಯಾ? ಇರೋದಕ್ಕೆ ಇಟ್ಕೊಳ್ಳೋದಿಕ್ಕೆ ಆತ್ಗೆ ಏನಾದ್ರೂ ಪೆಟ್ಟಾ? ಪೆಟ್ಟು ಇಲ್ಲ, ಹಿಟ್ಟು ಇಲ್ಲ, ಆದ್ರೆ ವಂಶ ಮುಂದುವರ್ಸೋದಕ್ ಮಾತ್ರ ಮನುಷ್ಯರು ಬೇಕು. ಒಂದು ನಿಮಿಷ ಭಾವ, ಈಗ ನಿಮಗೆ ಯಾವುದ್ರಲ್ಲೂ ಕಡಿಮೆ ಆಗಿಲ್ಲ. ನಿಮಗೆ ಬರಬೇಕಾದೆಲ್ಲ ಬಂದೇ ಬರುತ್ತೆ. ನಿನ್ ಭಿಕ್ಷೆ ಯಾರಿಗೆ ಬೇಕು? ಅದಕ್ಕೆ ಹಾಗೆ ಅನ್ಕೊಳ್ಳಲ್ಲ ಬ್ರೋ. ಏಯ್, ಅಮ್ಮನ ಬಗ್ಗೆ ಜನ ಏನ್ ಮಾತಾಡ್ತಿದಾರೆ ಅಂತ ಯಾವತ್ತಾದ್ರೂ ಯೋಚಿಸಿದ್ಯಾನೋ? ವಲ್ಲಭ, ನನ್ನ ವಿಷಯ ಬಿಟ್ಬಿಡು. ಈ ಮನೆ ಗೌರವ ಪ್ರತಿಷ್ಠೆಗೋಸ್ಕರ ಏನ್ ಬೇಕಾದ್ರೂ ಸಹಿಸ್ಕೋತೀನಿ. ಅಯ್ಯೋ ದೇವ್ರೆ, ಇದೆಲ್ಲದ್ರ ಹಿಂದೆ ನಿನ್ ಕೈವಾಡ ಇದೆ ಅಂತ ಆಯ್ತು. ಇಲ್ಲ ಅಂದಿದ್ರೆ ನೀನ್ ಯಾಕೆ ಇಷ್ಟು ವಿನಯದಿಂದ ಮಾತಾಡ್ತಿದ್ದೆ? ಲಾಯರ್ ಸರ್, ನನ್ನ ಮಗ ನಿಮ್ಮನ್ನ ಯಾವುದೋ ಆವೇಶದಲ್ಲಿ ಕರ್ಕೊಂಡು ಬಂದ. ನೀವಿನ್ನು ಹೊರಡಿ. ಲಾಯರ್ ಅವರೇ, ನಿಮ್ಮ ಎಲ್ಲಾ ಕೊಲೀಗ್ಸ್ಗೂ ಹೇಳಿ ನಮ್ಮನೆ ಒಳಗಡೆ ಕಾಲಿಡಬಾರ್ದು ಅಂತ. ಸಾರಿ ಫಾರ್ ದ ಇಂಟರಪ್ಷನ್ ಅಂಕಲ್. ಈ ಆಸ್ತಿಗೆ ಸಂಬಂಧಪಟ್ಟ ಪಿತ್ರ ಹಾ, ಫಾರಿನ್ ಹೋದ್ರೆ ಹೀಗೆ ಆಗೋದು. ಅದು ಪಿತ್ರಾರ್ಜಿತ ಆಸ್ತಿ ಕಣೆ. ನಿನ್ ಎಸ್ ಪದಗಳು ಗೊತ್ತಿಲ್ಲ ಅಂದ್ಮೇಲೆ ಪೆದ್ದಿ ತರ ಯಾಕೆ ಮಾತಾಡ್ತೀಯಾ? ಇಟ್ಸ್ ಓಕೆ, ನಾನ್ ಲೈಟ್ ಆಗಿ ತಗೋತೀನಿ. ನೀವು ಸೀರಿಯಸ್ ಆಗಿ ತಗೋಬೇಕಾಗಿರೋ ಮ್ಯಾಟರ್ ಏನಂದ್ರೆ, ದಿ ಗ್ರೇಟ್ ಗಾಯತ್ರಿ ದೇವಿ ಆಂಟಿ ಅವರ ತಂದೆ ಶ್ರೀ ಬದ್ರಿನಾಥ್ ಅವರು 36 years ಬ್ಯಾಕ್ ಪ್ರೆಸ್ ಮೀಟ್ ಮಾಡಿ ಆಸ್ತಿ ಹಂಚಿಕೆ ಬಗ್ಗೆ ಮಾತಾಡಿದ್ರು. ನಿನಗೆ ಹೇಗೆ ಗೊತ್ತು? ವಿಶಾಲ್, ದಿಸ್ ಇಸ್ ಸಖಿ. ಐ ನೋ ಎವ್ರಿಥಿಂಗ್. ಯಾರಾದ್ರೂ ಎಲ್ಲಾದ್ರೂ ಸ್ಟ್ರಕ್ ಆದ್ರೆ ಲಿಫ್ಟ್ ಕೊಡೋದು ನನ್ನ ಹಾಬಿ. ಹಾಗಾದ್ ಎಷ್ಟು ಜನ ಕೊಟ್ಟಿದ್ಯೋ? ಏನಂದೆ? ಲಿಫ್ಟ್ ದುರ್ದು ಆಂಟಿ. ಏನ್ ಬರ್ದಿದ್ದಾರೆ ಆ ವಿಲ್ಲಲ್ಲಿ? ಓದಿ ಮೇಡಮ್. ನನ್ ಮಗಳು ಗಾಯತ್ರಿ ದೇವಿ ನಂತರ ಈ ಅಷ್ಟು ಆಸ್ತಿ ಅವಳ ಹೆಸರಲ್ಲಿ ಇರೋದ್ರಿಂದ ಅವಳಿಗೆ ಸಂಬಂಧಪಟ್ಟವ್ರಿಗೆ ಮತ್ತು ನನ್ನ ಮೊಮ್ಮಕ್ಕಳು ಮತ್ತೆ ಮರಿಮಕ್ಕಳಿಗೆ ಅವರ ಸ್ಥಾನದ ಪ್ರಕಾರ ಸಿಗುತ್ತೆ. ಓದೋ ಅವಶ್ಯಕತೆ ಇಲ್ಲ ಆತಗೆ. ವಿಶಾಲ್ ಬ್ರೋ ಒಬ್ನೇ, ಬದ್ರಿನಾಥ್ ತಾತನ್ಗೆ ಮೊಮ್ಮಗ. ಇಲ್ಲೇ ಲಾ ಅಂಡ್ ಲಾಜಿಕ್ ಇರೋದು. ಪ್ಲೀಸ್ ಎಕ್ಸ್ಪ್ಲೈನ್ ಸರ್. ಅವಕಾಶ ಬಂದಾಗ ಪ್ರೂವ್ ಮಾಡ್ಬೇಕಲ್ವಾ? ಸರ್, ನೀವು ತಿಲೋತ್ತಮನ ಮದುವೆ ಆಗಿರೋದಕ್ಕೆ ರಿಜಿಸ್ಟರ್ ಆಫೀಸಲ್ಲಿ ಪ್ರೂಫ್ ಇದೆ. ಗಂಡ ಹೆಂಡತಿನೇ ಇಲ್ಲ ಅಂತ ಹೇಳ್ತಿಲ್ಲ ಲಾಯರ್ ಅವರೇ, ಆದ್ರೆ ಇವರಿಬ್ರು ನನ್ನ ರಕ್ತನ ಹಂಚ್ಕೊಂಡು ಹುಡ್ತವ್ರಲ್ಲ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಪಾಯಿಂಟು ಕರೆಕ್ಟೇ ಸರ್. ಮೇಡಮ್ ಅವ್ರನ್ನ ಶ್ರೀಮತಿ ಅಂತ ಒಪ್ಕೊಂಡ್ಮೇಲೆ ಅವ್ರ ಮಕ್ಕಳನ್ನು ನಿಮ್ಮ ಮಕ್ಕಳು ಅಂತಾನೆ ಪರಿಗಣಿಸ್ತಾರೆ.